ಹಾಸನ ಸೋತಿದ್ರೆ ಬೇಜಾರೇನು ಜೆ ಡಿ ಎಸ್ನವ್ರಿಗಿಲ್ಲ. ಗೆದ್ದಿದ್ರೆ ತಲೆನೋವಿತ್ತು ಅನ್ನುವಂಥ ಕ್ಷೇತ್ರ. ದೇವೇಗೌಡರ ಕುಟುಂಬ ಮಸ್ಟ್ ಬಿ ವೆರಿ ಹ್ಯಾಪಿ. ಹೌದೌದು. ಗೆದ್ದಿದ್ರೆ ತಲೆನೋವಿತ್ತು ಅನ್ನುವಂಥ ಕ್ಷೇತ್ರ ಪ್ರಜ್ವಲ್ ರೇವಣ್ಣ ಸಿಡಿ ಕಾಂಡದ ಕಾರಣಕ್ಕೆ. ಶ್ರೇಯಸ್ ಪಟೇಲ್ ವರ್ಸಸ್ ಪ್ರಜ್ವಲ್ ರೇವಣ್ಣ ಫೈಟ್ನಲ್ಲಿ ಪ್ರಜ್ವಲ್ ರೇವಣ್ಣ 42,649 ಮತಗಳಿಂದ ಸೋತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಇಲ್ಲಿ 1,41,224 ಮತಗಳ ಅಂತರದಿಂದ ಪ್ರಜ್ವಲ್ ರೇವಣ್ಣ ಗೆದ್ದಿದ್ರು. 1,41,324 ಮತಗಳ ಅಂತರದಿಂದ ಎ ಮಂಜು ವಿರುದ್ಧ, ಎ ಮಂಜು ಅವಾಗ ಬಿಜೆಪಿಲಿದ್ರು, ಈಗ ಜೆ ಡಿ ಎಸ್ನ ಶಾಸಕರು, ಇವರ ವಿರುದ್ಧ ಗೆದ್ದಿದ್ರು ಪ್ರಜ್ವಲ್ ರೇವಣ್ಣ. ಈ ಸಲ 42,649 ಮತಗಳ ಸೋಲು. ಕ್ಷೇತ್ರಗಳು: ಕಡೂರು, ಶ್ರವಣಬೆಳಗೊಳ, ಅರಸೀಕೆರೆ, ಬೇಲೂರು, ಹಾಸನ, ಹೊಳೆನರಸೀಪುರ, ಅರಕಲಗೋಡು, ಸಕಲೇಶಪುರ. 2 ಕಾಂಗ್ರೆಸ್ ಶಾಸಕರು, 4 ಜನ ಜೆಡಿಎಸ್ ಶಾಸಕರು, 2 ಬಿಜೆಪಿ ಶಾಸಕರಿದ್ದಾರೆ 8 ಜನರಲ್ಲಿ. ಕಾಂಗ್ರೆಸ್ಗೆ 5 ಕ್ಷೇತ್ರಗಳಲ್ಲಿ ಲೀಡ್ ಬಂದಿದೆ, ಪ್ರಜ್ವಲ್ ರೇವಣ್ಣಗೆ 3 ಕ್ಷೇತ್ರಗಳಲ್ಲಿ ಲೀಡು. ಕ್ಷೇತ್ರವಾರು ನೋಡ್ತಾ ಹೋಗೋಣ. ಕಡೂರು ಕಾಂಗ್ರೆಸ್ ಶಾಸಕರಿದ್ದಾರೆ ಕೆ ಎಸ್ ಆನಂದ್, ಜೆಡಿಎಸ್ಗೆ 2,243 ಮತಗಳ ಮುನ್ನಡೆ. ಶ್ರವಣಬೆಳಗೊಳ ಜೆಡಿಎಸ್ ಶಾಸಕರು ಸಿ ಎನ್ ಬಾಲಕೃಷ್ಣ, ಕಾಂಗ್ರೆಸ್ಸಿಗೆ 71 ಮತಗಳ ಲೀಡು. ಅರಸೀಕೆರೆ ಶಿವಲಿಂಗೇಗೌಡರು, ಕಾಂಗ್ರೆಸ್ ಶಾಸಕರು, ಕಳೆದ ಸಲ ಜೆ ಡಿ ಎಸ್ ಅಲ್ಲಿದ್ದರು, ಇಲ್ಲಿ ಕಾಂಗ್ರೆಸ್ಸಿಗೆ 3,093 ಮತಗಳ ಲೀಡು, ಒಂದು ಮಾರ್ಜಿನಲ್ ಲೀಡ್ ಬಂದಿದೆ. ಬೇಲೂರು ಎಚ್ ಕೆ ಸುರೇಶ್, ಬಿಜೆಪಿಯ ಶಾಸಕರು, ಜೆ ಡಿ ಎಸ್ಗೆ ಅರ್ಥಾತ್ ಬಿಜೆಪಿಯ ಮೈತ್ರಿಗೆ 1,632 ಮತಗಳ ಲೀಡು. ಎಲ್ಲ ಸಣ್ಣ ಪುಟ್ಟ ಲೀಡ್ಗಳಾದ. ಹಾಸನ ಸ್ವರೂಪ ಪ್ರಕಾಶ್, ಜೆಡಿಎಸ್ ಶಾಸಕರು, ಇಲ್ಲಿ ಕಾಂಗ್ರೆಸ್ಸಿಗೆ ಲೀಡು 19,760. ಈ ಲೀಡನ್ನು ನೋಡುವಾಗ ಪ್ರೀತಮ್ ಗೌಡರ ಹೆಸರು ಚರ್ಚೆಯಲ್ಲಿ ಬರಬೇಕು. ಸ್ವರೂಪ ಪ್ರಕಾಶ್. ಹೊಳೆನರಸೀಪುರ, ಜೆಡಿಎಸ್ ಕ್ಯಾಂಡಿಡೇಟ್ ತಂದೆ ಶಾಸಕರು, ಪ್ರಜ್ವಲ್ ತಂದೆ ರೇವಣ್ಣ ಶಾಸಕರು. ತಂದೆಯ ಕ್ಷೇತ್ರದಲ್ಲೇ ಮಗನಿಗೆ 17,607 ಮತಗಳ ಮೈನಸ್ ಆಗಿದ್ದಾವೆ. 17,607 ಮತಗಳು ಕಾಂಗ್ರೆಸ್ಸಿಗೆ ಲೀಡು ಹೊಳೆನರಸೀಪುರದಲ್ಲಿ. ಅರಕಲಗೋಡು ಎ ಮಂಜು, ಜೆಡಿಎಸ್ನ ಶಾಸಕರೇ, 14,428 ಮತಗಳು ಕಾಂಗ್ರೆಸ್ಸಿಗೆ ಲೀಡು. ಸಕಲೇಶಪುರ ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ತಮ್ಮ ಕ್ಷೇತ್ರದಲ್ಲಿ 7,328 ಮತಗಳ ಲೀಡನ್ನು ಜೆ ಡಿ ಎಸ್ಗೆ ಕೊಟ್ಟಿದ್ದಾರೆ. ಮೈತ್ರಿ ಧರ್ಮ ಪಾಲನೆಯಾಗಿದೆ. ಎಸ್ ಪ್ರಶಾಂತ್. ಅಜಿತ್, ನನಗನ್ಸುತ್ತೆ ಪೆನ್ ಡ್ರೈವ್ ಕೊನೆಯ 3-4 ದಿನಗಳಲ್ಲಿ ಪರಿಣಾಮವನ್ನು ಬೀರಿದೆ. ಐ ಡೋಂಟ್ ಥಿಂಕ್. ಓಕೆ. ಪರಿಣಾಮವನ್ನು ಬೀರಿದೆ. ಓಕೆ. ಜೊತೆಗೆ ಆ್ಯಂಟಿ ಇನ್ಕಂಬನ್ಸಿ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಇತ್ತು, ಅವರ ಸ್ವಭಾವದ ಕಾರಣದಿಂದಾಗಿ ಅದು ಕೂಡ ಪರಿಣಾಮವನ್ನು ಬೀರಿದೆ. ಆದರೆ ಪೆನ್ ಡ್ರೈವ್ ಕಳೆದ ಕೊನೆಯ 3-4 ದಿನಗಳಲ್ಲಿ ನಾನು ನೆನ್ಪಿಟ್ಟಿರೋದು ಪೆನ್ ಡ್ರೈವ್ ಪರಿಣಾಮ ಏನೂ ಆಗಿಲ್ಲ. ಪೆನ್ ಡ್ರೈವ್ ಬಂದಿರದೇ ಇದ್ರೂ ಇದೇ ರಿಸಲ್ಟ್ ಆಗ್ತಿತ್ತು ಅಂತ. ಮೇ ಬಿ ಯು ಮೇ ಡಿಫರ್. ನನಗನ್ಸಿರ್ತಕ್ಕಂಥದ್ದು ಪೆನ್ ಡ್ರೈವ್ ಕಾರಣದಿಂದ ಕೂಡ ಕೊನೆಯ ದಿನಗಳಲ್ಲಿ ಇಫೆಕ್ಟ್ ಆಗಿದೆ. ಓಕೆ. ಮತ್ತು ಇನ್ನೊಂದು, ಈಗ ಪ್ರೀತಮ್ ಗೌಡ ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ಪರವಾಗಿ ಕೆಲಸ ಮಾಡುವ ಸ್ಥಿತಿಯಲ್ಲೇ ಇರಲಿಲ್ಲ. ಅವ್ರದ್ದೊಂದು ರಾಜಕೀಯ ಜೀವನ ಇದೆ, ಅದು ರೇವಣ್ಣ ಕುಟುಂಬದ ಕಾರಣದಿಂದ ಆಯಿತು. ಆದರೆ ಹೊಳೆನರಸೀಪುರ ನೋಡಿ, ಭಾಳ 2,000 ಮತಗಳ ಅಂತರದಿಂದ ರೇವಣ್ಣ ಅಲ್ಲಿ ಗೆದ್ದಿದ್ದರು ಶ್ರೇಯಸ್ ಪಟೇಲ್ ವಿರುದ್ಧ. ಶ್ರೇಯಸ್ ಪಟೇಲ್ಗೊಂದು ಅನುಕಂಪ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ ಅಂತ ಅನಿಸುತ್ತೆ. ಬಟ್ ಹಾಸನ ನಗರ ಏನಿದೆ, ಇದು ನನ್ನ ಅಂದಾಜಿನ ಪ್ರಕಾರ ಪೆನ್ ಡ್ರೈವ್ ಹ್ಯಾಸ್ ಹಿಟ್. ಯಾಕಂದರೆ ಹಾಸನ ನಗರ ಜೆ ಡಿ ಎಸ್ನ ಭದ್ರಕೋಟೆಯ ಕ್ಷೇತ್ರ ಅಲ್ಲ, ಅಲ್ಲಿ ಬಿ ಜೆ ಪಿ ಗೆದ್ದಿತ್ತು. ಮತ್ತು ನಗರ ಭಾಗದ ಮತದಾರರು ಇದು ಕಳೆದ ಸಲ ಅಲ್ಲಿ ಗೆದ್ದಿದ್ದು ಜೆ ಡಿ ಎಸ್ ಗೆದ್ದಿದ್ದು, ಸ್ವರೂಪ್ ಪ್ರಕಾಶ್ ಗೆದ್ದಿದ್ದು ಕಾಂಗ್ರೆಸ್ ಜೆ ಡಿ ಎಸ್ನ ಒಳ ಒಪ್ಪಂದದಿಂದ. ಮತ್ತು ನನಗನ್ಸುತ್ತೆ ಅಜಿತ್, ಪೆನ್ ಡ್ರೈವ್ ನಂಥದ್ದು ಈ ನಗರ ಭಾಗಗಳಲ್ಲಿ ಕೆಲವೊಮ್ಮೆ ವಿಪರೀತ ಪರಿಣಾಮವನ್ನು ಬೀರುತ್ತೆ. ಗ್ರಾಮೀಣ ಭಾಗಗಳಲ್ಲಿ ನಿಮ್ಮ ಗಟ್ಟಿ ಕೇಡರ್ ಇರುತ್ತೆ, ಆರ್ಗನೈಸೇಷನ್ ಸ್ಟ್ರಾಂಗ್ ಇರುತ್ತೆ. ಕೆಲವೊಮ್ಮೆ
ಪರಿಣಾಮಗಳನ್ನು ಬೀರಲ್ಲ. ಹೆಂಗೆ ಬೀರುತ್ತೆ ಅನ್ನೋದನ್ನು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೆ ಪ್ರೀತಮ್ ಗೌಡರ ವಿರೋಧದ ಹೊರತಾಗಿಯೂ ಕೂಡ ಹಾಸನ ನಗರದಲ್ಲಿ ಪೆನ್ ಡ್ರೈವ್ ಪರಿಣಾಮವನ್ನು ಬೀರಿದೆ ಅಂತ ಅನಿಸುತ್ತೆ. ಉಳಿದ ಕಡೆ ಅಂದುಕೊಂಡಷ್ಟು ಅಂದರೆ ಕಾಂಗ್ರೆಸ್ಗೂ ಏನು ಭರ್ಜರಿಯಾಗಿರ್ತಕ್ಕಂಥ ಲೀಡ್ಗಳು ಏನಿವೆ ಅವು ಅರ್ಕಲ್ಗೂಡು, ಈಗ ಅರಸೀಕೆರೆ ಶಿವಲಿಂಗೇಗೌಡರು ಲೀಡ್ ಕೊಡಿಸಿದ್ದಾರೆ 3,000. ಬೇಲೂರಿನಲ್ಲಿ JDS 1,600. 1,600 ಅಲ್ಲಿ BJP ಶಾಸಕ ದೊಡ್ಡ ಲೀಡ್ ಬಂದಿರೋದು ಇಲ್ಲೇ ಹಾಸನ, ಹೊಳೆ ನರಸೀಪುರ, ಅರ್ಕಲ್ಗೂಡು. ಹೊಳೆ ನರಸೀಪುರದಲ್ಲಿ JDS ಅವರಿದ್ದರು, ಎ ಮಂಜು. ಮತ್ತು ಎ ಮಂಜು ನನಗೆ ಕೆಲವರು JDSನ ನಾಯಕರು ಮಾಹಿತಿ ಹೇಳಿದ್ದು, ಅವರು ಇಡೀ ಪ್ರಕರಣವನ್ನು ಮೊದಲೇ ದೇವೇಗೌಡರ ಕುಟುಂಬದ ಗಮನಕ್ಕೆ ತಂದಿದ್ರು. ಅದನ್ನೇನು ನಂತರ ದೇವರಾಜೇಗೌಡರು ಯಾರ್ಯಾರೋ ಹೇಳಿದರು ನೋಡಿ, ಎ ಮಂಜುಗೆಲ್ಲ ಗೊತ್ತಿತ್ತು ಅಂತಕ್ಕಂಥದ್ದನ್ನು. ಎ ಮಂಜು ಮೊದಲೇ ದೇವೇಗೌಡರ ಕುಟುಂಬದ ಗಮನಕ್ಕೆ ತಂದಿದ್ರು. ಆದರೆ ಕುಮಾರಸ್ವಾಮಿಗೆ ಪ್ರಜ್ವಲ್ ರೇವಣ್ಣನ ಬದಲಿಸಬೇಕು ಅಂತದ್ದು ದೇವೇಗೌಡರು ಸ್ವಲ್ಪ ಮನಸ್ಸು ಮಾಡಿದರು. ಆದರೆ ರೇವಣ್ಣ ಪತ್ನಿ ಮತ್ತು ಇಬ್ಬರು ಪುತ್ರರು ಶತಾಯಗತಾಯ ಟಿಕೆಟ್ ಕೊಡಲೇಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕಿದ್ರು ಅಂತ ಹೇಳ್ತಾರೆ. ಆ ಒತ್ತಡಕ್ಕೆ ಮಣದಿದ್ದರಿಂದ ನೋಡಿ ಇವತ್ತು ಇಡೀ ಕುಟುಂಬದ ಮಾನ ಮಣ್ಪಾಲಾಗಿದೆ ಇಡೀ ದೇಶದಲ್ಲಿ. ಇವತ್ತು ಭವಾನಿ ಅವರಿಗೆ ಬೇಲ್ ಸಿಕ್ತು, ಎಲ್ಲ ಹತ್ರ ಇದ್ರು ಅನ್ಸುತ್ತೆ, ತಕ್ಷಣ ವಿಚಾರಣೆಗೆ ಬಂದಿದ್ದಾರೆ, ಬೇಲ್ ಸಿಕ್ತು. ಅದೇ ದೇವೇಗೌಡರು ಇವತ್ತು ಸೆಂಟ್ರಲ್ ಹಾಲ್ನಲ್ಲಿ ಕುಳಿತುಕೊಳ್ಳುವ ಅವಕಾಶ ತಪ್ಪಿಸ್ಕೊಳ್ತಿದ್ರು ಅಂತ ನಿಮ್ಗೆ ಅನ್ಸುತ್ತಾ? ಪ್ರಜ್ವಲ್ ಆಮೇಲೆ ದೇವೇಗೌಡರು ಇಂಥದ್ದೆಲ್ಲ ಲೈಕ್ ಮಾಡ್ತಾರೆ. ಹೌದು. ಈ ದಿಲ್ಲಿ ರಾಜಕಾರಣ, ಅಲ್ಲಿನ ಮೈತ್ರಿ ಪಕ್ಷಗಳು, ಆಮೇಲೆ ಇವತ್ತು ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಜೊತೆಗೆ ದೇವೇಗೌಡರು ಪಕ್ಕದಲ್ಲಿ ಕುಳಿತಿದ್ರೆ ದೇವೇಗೌಡರದ್ದು ಒಂದು ಭಾಷಣ ಆಗ್ತಿತ್ತು. ದೇವೇಗೌಡರು ಕೆಲವು ಮಾತುಗಳನ್ನು ಹೇಳ್ತಾ ಇದ್ರು ಪ್ರಜ್ವಲ್ ಕಾರಣಕ್ಕಾಗಿ. ಮೊಮ್ಮಗನ ಪೆನ್ ಡ್ರೈವ್ ಕಾರಣದಿಂದಾಗಿ ಇವತ್ತು ದೇವೇಗೌಡರು ದಿಲ್ಲಿಗೆ ಈ ವಯಸ್ಸಿನಲ್ಲಿ ಇದನ್ನೆಲ್ಲ ನೋಡೋ ಪರಿಸ್ಥಿತಿ ಬರಬಾರ್ದಾಗಿತ್ತು. ಆಮೇಲೆ ಈ ತಂದೆ ತಾಯಿ ಇರ್ತಾರಲ್ಲ ಅಜಯ್, ಕೆಲವು ವಿಷಯ ಅಟ್ಲೀಸ್ಟ್ ಗೊತ್ತಾದ ಮೇಲಾದರೂ ಸಕ್ತಾಗಬೇಕು. ಗೊತ್ತಾದ ಮೇಲಾದರೂ ನೋಡಿ, ರಾಜಕಾರಣದಿಂದಾದರೂ ಕನಿಷ್ಠ ದೂರ ಬಿಡ್ತಕ್ಕಂಥ ಪ್ರಯತ್ನ. ಸನ್ಸ್ಟ್ರೋಕ್ ಎಂತೆಂಥವ್ರು ಹೊಡೆಯುತ್ತೆ, ಅದು ಏನೇನು ಮಾಡುತ್ತೆ. ಅದು ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್. ಕುಮಾರಸ್ವಾಮಿ ಅವರಿಗೆ ಮನಸ್ಸಿರಲಿಲ್ಲ, ಪ್ರಜ್ವಲ್ ಟಿಕೆಟ್ ಬದಲಾಯಿಸಬೇಕು ಅನ್ನುವ ಉದ್ದೇಶ ಹೊಂದಿದ್ರು. ಆದರೆ ದೇವೇಗೌಡರು ರೇವಣ್ಣ ಮತ್ತು ಭವಾನಿಯವರ ಒತ್ತಡಕ್ಕೆ ಬಿದ್ದು ಹಾಸನಕ್ಕೆ ಹೋಗಿ ಅನೌನ್ಸೇ ಮಾಡಿಬಿಟ್ರು ಪ್ರಜ್ವಲ್ ಕ್ಯಾಂಡಿಡೇಟು ಅಂತ. ಅತಿ ಹೆಚ್ಚಿನ ಪ್ರಚಾರವನ್ನು ಹಾಸನದಲ್ಲಿ ಮಾಡಿದ್ರು. ಪ್ರೀ ಅಲಯನ್ಸಲ್ಲಿ ದೇವೇಗೌಡರು ಭೇಟಿಯಾಗಲಿಕ್ಕೆ ಹೋಗಿದ್ರು ಅಮಿತ್ ಶಾರನ್ನು. ಅಲಯನ್ಸ್ ಮಾತುಕತೆ ಸಂದರ್ಭದಲ್ಲಿ. ಈಗ ಇವತ್ತೆಲ್ಲ ಗೆದ್ದ ಮೇಲೆ NDA ಸರ್ಕಾರ ಆಗುವಾಗ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡುವಾಗ ಅವ್ರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಅಂದ್ಕೊಳ್ತೀರಾ ಅಲ್ವಾ? ಬಟ್ ಇಡೀ ಪೆನ್ ಡ್ರೈವ್ ಇಡೀ ದೇಶದಲ್ಲಿ ಏನು ಚರ್ಚೆ ಆಗಿದೆ, ಆ ಕಾರಣದಿಂದ ದೇವೇಗೌಡರು ಹೋಗದೇ ಇರುವ ತೀರ್ಮಾನ ತೆಗೆದುಕೊಂಡಿರ್ಬೋದು ಅಂತ ನನಗಂತ. ಅವ್ರಿಗೆ ಬೇಸರ ಆಗಿರುತ್ತೆ. ಯಾವ ಅಜ್ಜನೂ ಮೊಮ್ಮಗನ ಇಂಥ ಕೃತ್ಯಗಳನ್ನು ಸಹಿಸ್ಕೊಳ್ಳಲ್ಲ. ಕರೆಕ್ಟ್. ಆದರೆ ಇಷ್ಟೆಲ್ಲ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ವೋ? ಗೊತ್ತಿದ್ದು ಅನಿವಾರ್ಯತೆಯಿಂದ ಟಿಕೆಟ್ ಘೋಷಿಸಿದ್ರು. ಇವೆಲ್ಲವೂ ಮುಂದೆ 10-15 ವರ್ಷ ಆದಮೇಲೆ ಗೊತ್ತಾಗ್ಬೋದೇನೋ ಅಜಿತ್. ಹೇಗೆ ಪಂಡಿತ್ ಜವಾಹರ್ಲಾಲ್ ನೆಹರೂರನ್ನ ಕೊನೆ ದಿನಗಳಲ್ಲಿ ಕಾಡಿದ್ದೆ ಸಂಜಯ್ ಗಾಂಧಿ ಅವ್ರದ್ದು ಈ ರೀತಿಯ ಸುದ್ದಿಗಳು. ಅವಾಗೇನು ಹಿಂಗೆ ಮೀಡಿಯಾ ಇರಲಿಲ್ಲ, ಏನೋ ವಿಡಿಯೋಗಳು ಆ ಥರದ್ದಲ್ಲ. ಬಟ್ ಈ ಥರದ ಸುದ್ದಿಗಳು ಬಂದಾಗ ತುಂಬ ಕುಸ್ತು ಹೋಗ್ಬಿಟ್ರಂತೆ ಪಂಡಿತ್ ನೆಹರು. ದೇವೇಗೌಡರು ಕರೆಕ್ಟ್ ನೀವು ಹೇಳಿದ್ದು, ಎಲ್ಲ ಇದ್ಯಾವುದೂ ಇಲ್ಲದೆ ಹೋಗಿದ್ರೆ, ಪ್ರಜ್ವಲ್ ಕಾಂಡ ಇಲ್ಲದೆ ಹೋಗಿದ್ರೆ ಇವತ್ತು ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಮೋದಿ ಪಕ್ಕದಲ್ಲಿ ಕುಳಿತಿರ್ತಾ ಇದ್ರು, ಮಾತಾಡ್ತಿದ್ರು. ಇವತ್ತು ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಬೆಂಗಳೂರು ದಕ್ಷಿಣ ಏನೇನಾಗಿದೆ ಇಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.